ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಹಲವಾರು ಫಲಾನುಭವಿಗಳು ಉತ್ತಮ ಬದುಕು ರೂಪಿಸಿಕೊಂಡಿದ್ದಾರೆ. ಹಾಗೆಯೇ ಗದಗ ಜಿಲ್ಲೆಯ ಲಕ್ಷೇಶ್ವರ ಪಟ್ಟಣದ ಪ್ರಗತಿಪರ ರೈತ ಚಾಂದ್ ಸಾಬ್ ಚಂಗಾಪುರಿ ಅವರು ಈ ಯೋಜನೆಯಡಿ ಸಹಾಯಧನ ಪಡೆದು ವಿಶಿಷ್ಟ ಬಗೆಯ ಹಳದಿ ಕಲ್ಲಂಗಡಿ ಹಣ್ಣು ಬೆಳೆಯುವ ಮೂಲಕ ಅಧಿಕ ಲಾಭ ಗಳಿಸಿ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಪ್ರತಿಕ್ರಿಯಿಸಿರುವ ಚಾಂದ್ ಸಾಬ್ ಚಂಗಾಪುರಿ, ತಮ್ಮ ತೋಟಗಾರಿಕಾ ಬೆಳೆಗೆ ಹನಿ ನೀರಾವರಿ ಕೈಗೊಳ್ಳಲು ಕೇಂದ್ರ ಸರ್ಕಾರದಿಂದ ಅಗತ್ಯ ಅನುದಾನ ದೊರೆತ ಪರಿಣಾಮ ಲಾಭದಾಯಕ ಕಲ್ಲಂಗಡಿ ಹಣ್ಣು ಬೆಳೆದಿದ್ದು ಆರ್ಥಿಕವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ರೀತಿಯ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಎಂದು ಹೇಳಿದರು. ರೈತ ಮಲ್ಲೇಶಪ್ಪ ಉಮ್ಮಚಗಿ, ಚಾಂದ್ ಸಾಬ್ ಚಂಗಾಪುರಿ ಅವರು ಹಳದಿ ಕಲ್ಲಂಗಡಿ ಬೆಳೆದು ಉತ್ತಮ ಲಾಭ ಗಳಿಸಿ ನಮಗೆ ಮಾದರಿಯಾಗಿದ್ದಾರೆ. ನಾನು ಸಹ ಹಳದಿ ಕಲ್ಲಂಗಡಿ ಹಣ್ಣು ಬೆಳೆಯಲು ಜಮೀನು ಸಿದ್ಧಪಡಿಸಿರುವೆ ಎಂದರು. ಚೆಂಡು ಹೂವನ್ನು ಹಚ್ಚಿದ್ದಾರೆ. ಆ ಚೆಂಡು ಹೂವಿನಿಂದ ಆ ಜೇನು ಹುಳುಗಳು ಆ ಚೆಂಡು ಹೂವಿಗೆ ಬರುತ್ತೆ. ಅದ್ರ ಜೊತೆಗೆ ಆ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಆಗ್ಬಿಟ್ಟು ಇಳುವರಿ ಆಲ್ಮೋಸ್ಟ್ ಅವರಿಗೆ 30% ಜಾಸ್ತಿ ಆಗಿದೆ. ಸಹಾಯಕ ತೋಟಗಾರಿಕೆ ಅಧಿಕಾರಿ ಶಂಭುಲಿಂಗಪ್ಪ ನೆಗಳೂರ್, ರೈತ ಚಾಂದ್ ಸಾಬ್ ಚಂಗಾಪುರಿ ಅವರು 3 ಎಕರೆ ಕೃಷಿ ಜಮೀನಿನಲ್ಲಿ ಹನಿ ನೀರಾವರಿ ಅಳವಡಿಸಿಕೊಂಡು ಈಗಾಗಲೇ ಹಳದಿ ಕಲ್ಲಂಗಡಿ ಬೆಳೆದು ಅಧಿಕ ಲಾಭ ಗಳಿಸಿ ಯಶಸ್ವಿಯಾಗಿದ್ದಾರೆ ಎಂದು ಹೇಳಿದರು. ಬ್ರಿಕ್ಸ್ ಅಂತೀವಿ ನಾವು, ಅಷ್ಟು ಮಟ್ಟಕ್ಕಿದೆ. ಆಮೇಲೆ ಇದರ ಮಾರ್ಕೆಟಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಯಾಕೆಂದ್ರೆ ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ ಇವ್ರು ಬಿಟ್ರೆ ಮತ್ತೆ ಯಾರೂ ಬೆಳೆದಿಲ್ಲ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಪ್ರಶಾಂತ್ ಕುಲಕರ್ಣಿ, ಹಳದಿ ಕಲ್ಲಂಗಡಿಯಲ್ಲಿ ಸಿ ವಿಟಮಿನ್ ಹೆಚ್ಚಾಗಿದ್ದು ರುಚಿಯಾಗಿರುತ್ತದೆ. ಆದ್ದರಿಂದ ಮಾರುಕಟ್ಟೆಯಲ್ಲಿ ಹಳದಿ ಕಲ್ಲಂಗಡಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ರೈತರು ಹೊಸ ತಳಿಗಳನ್ನು ಬೆಳೆದು ಉತ್ತಮ ಲಾಭ ಗಳಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. 2.5 ಎಕರೆಯಲ್ಲಿ ಹೊಸ ತಳಿ ಅಂದರೆ ಕಲ್ಲಂಗಡಿಯಲ್ಲಿ ಹಳದಿ ಕಲ್ಲಂಗಡಿಯನ್ನು ಬೆಳೆಯುವ ಮೂಲಕ ವಿಶೇಷವಾಗಿ ಮಾದರಿ ರೈತರಂತಂದು ಗುರುತಿಸಿಕೊಂಡಿದ್ದಾರೆ. ಗದಗ ಜಿಲ್ಲಾ ತೋಟಗಾರಿಕೆ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ್ ಬಾವಗಿ, ಪ್ರಗತಿಪರ ರೈತರಾಗಲು ಕೇಂದ್ರ ಸರ್ಕಾರ ಹಲವು ರೀತಿಯಲ್ಲಿ ನೆರವನ್ನು ನೀಡುತ್ತಿದೆ. ಇದರ ಪ್ರಯೋಜನ ಪಡೆಯಬೇಕೆಂದು ರೈತರಿಗೆ ಹೇಳಿದರು.